Namaste everyone. Welcome to online classes of Vivekananda PU College. Myself Chaitra, Department of Mathematics. Today we will study the very first chapter of mathematics, that is set. So in our daily life we may across the word collection. ಹೌದಾ? ಇನ್ ಅವರ್ ಡೈಲಿ ಲೈಫ್ ನಾವು ಕಲೆಕ್ಷನ್ ಅಂತ ಹೇಳುವ ವರ್ಡನ್ನು ಯೂಶ್ವಲಿ ಕೇಳ್ತಾ ಇರ್ತೇವೆ, ಸರಿಯಾ? ಹೇಳಿ ಒಂದು ಕೆಲವು ಎಕ್ಸಾಂಪಲ್ಸ್. ಕಲೆಕ್ಷನ್ ಆಫ್ ಬುಕ್ಸ್ ಇರ್ಬೋದು, ಅಥವಾ ಕಲೆಕ್ಷನ್ ಆಫ್ ಟೇಬಲ್ಸ್, ಅಥವಾ ಕಲೆಕ್ಷನ್ ಆಫ್ ಪೆನ್ಸ್, ಸರಿಯಾ? ಇಂಥದ್ದೆಲ್ಲ ವರ್ಡ್, ಈ ಕಲೆಕ್ಷನ್ ಅಂತ ಹೇಳುವ ವರ್ಡನ್ನು ನಮ್ಮ ಡೈಲಿ ಲೈಫಲ್ಲಿ ಫ್ರೀಕ್ವೆಂಟಾಗಿ ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಐ ವಿಲ್ ರೈಟ್ ಸಮ್ ಎಕ್ಸಾಂಪಲ್ಸ್. Collection of books in a library. Next, so ಇದೆಲ್ಲ ಜನರಲ್ ಎಕ್ಸಾಂಪಲ್ಸ್ ಆಯಿತು, ಹೌದಾ? ಅದೇ ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸ್, ಇದು ಒಂದು ಎಕ್ಸಾಂಪಲ್ ಆಫ್ ಮ್ಯಾಥಮೆಟಿಕ್ಸ್ ಆಗ್ತದೆ, ಸರಿಯಾ? ಇಲ್ಲಿ ಸಿನ್ಸ್ ಪ್ರೈಮ್ ನಂಬರ್ ಇಟ್ ಈಸ್ ಅ ವರ್ಡ್ ಇನ್ ಮ್ಯಾಥಮೆಟಿಕ್ಸ್, ಸೊ ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಹೇಳೋದು ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡುವಂಥ ಒಂದು ಕಲೆಕ್ಷನ್, ಸರಿಯಾ? ಸಿಮಿಲರ್ಲಿ ಕಲೆಕ್ಷನ್ ಆಫ್ ಆಲ್ ರಿವರ್ಸ್ ಇನ್ ಇಂಡಿಯಾ. ಸೊ ಇದೆಲ್ಲ ಕಲೆಕ್ಷನ್ಸ್, ಹೌದಾ? ಇಲ್ಲಿ ಕಲೆಕ್ಷನ್ ಆಫ್ ಬುಕ್ಸ್ ತಗೊಂಡಿದ್ದೇವೆ, ಇಲ್ಲಿ ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ತಗೊಂಡಿದ್ದೇವೆ, ಆ್ಯಂಡ್ ಹಿಯರ್ ವಿ ಟೇಕ್ ಕಲೆಕ್ಷನ್ ಆಫ್ ಆಲ್ ರಿವರ್ಸ್ ಇನ್ ಇಂಡಿಯಾ. ಸೊ ಈ ಮೂರು ಎಕ್ಸಾಂಪಲ್ಸನ್ನು ನೋಡಿ, ಯಾವುದೊಂದು ಪರ್ಟಿಕ್ಯುಲರ್ ಲೈಬ್ರರಿಯನ್ನು ತಗೊಂಡ್ರೆ ಕಲೆಕ್ಷನ್ ಆಫ್ ಬುಕ್ಸ್ ಹೇಳೋದು ಸೇಮ್, ಹೌದಾ? ಪರ್ಸನ್ ಎ ತಗೊಂಡ್ರು ಬಿ ತಗೊಂಡ್ರು, ಕಲೆಕ್ಷನ್ ಆಫ್ ಬುಕ್ಸ್ ಇನ್ ಅ ಲೈಬ್ರರಿ ಇಟ್ ಈಸ್ ಸೇಮ್, ಕರೆಕ್ಟಾ? ಎಗೈನ್ ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ತಗೊಂಡ್ರೆ, ನಾನೀಗ ಇಲ್ಲಿ ನಿಂತುಕೊಂಡು ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸನ್ನು ಹೇಳೋದಕ್ಕೂ, ಅಥವಾ ಔಟ್ ಆಫ್ ಕಂಟ್ರಿ ಹೋಗಿ ಕಲೆಕ್ಷನ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಹೇಳಿದರು, ಈ ಕಲೆಕ್ಷನ್ ಚೇಂಜ್ ಆಗೋದಿಲ್ಲ, ಕರೆಕ್ಟಾ? ಸೊ ಪರ್ಸನ್ ಟು ಪರ್ಸನ್ ಈ ಕಲೆಕ್ಷನ್ ಚೇಂಜ್ ಆಗೋದಿಲ್ಲ. ಸಿಮಿಲರ್ಲಿ ಕಲೆಕ್ಷನ್ ಆಫ್ ಆಲ್ ರಿವರ್ಸ್ ಇನ್ ಇಂಡಿಯಾ ಅಂತ ತಗೊಂಡ್ರೆ, ಇದು ಕೂಡ ಹಾಗೆ, ಇಂಡಿಯಾದಲ್ಲಿ ಬರುವ ಎಲ್ಲ ರಿವರ್ಸನ್ನು ತಗೊಂಡ್ರೆ ಚೇಂಜ್ ಆಗೋದಿಲ್ಲ, ಕರೆಕ್ಟಾ? ಪರ್ಸನ್ ಟು ಪರ್ಸನ್ ಇದು ಎಲ್ಲಿ ಕೂಡ ವೇರಿ ಆಗೋದಿಲ್ಲ. ಸೊ ಬೈ ಸೀಯಿಂಗ್ ದೀಸ್ ಎಕ್ಸಾಂಪಲ್ಸ್ ವಿ ವಿಲ್ ಡಿಫೈನ್ ವಾಟ್ ಈಸ್ ಸೆಟ್. ಸೊ the definition of a set is a well-defined object. So a set is a well-defined collection of objects. So here the collection must be well-defined. So what is the meaning of well-defined? ಸೊ ಯಾವುದೋ ಒಂದು ಸೆಟ್ಟನ್ನು ನೀವು ಡಿಫೈನ್ ಮಾಡ್ತೀರಿ ಅಂತಾದರೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗಬಾರ್ದು. ಸೊ ಎಟ್ ಎನಿ ಟೈಮ್ ಅವ್ರು ಯಾವುದೇ ಪ್ಲೇಸಿಗೆ ಹೋದರೂ ಆ ಪರ್ಟಿಕ್ಯುಲರ್ ಕಲೆಕ್ಷನ್ ಸೇಮ್ ಇರಬೇಕು. ಸೊ ಪರ್ಸನ್ ಟು ಪರ್ಸನ್ ವೇರಿ ಆಗಬಾರ್ದು, ಅವ್ರ ಪ್ಲೇಸ್ ಟು ಪ್ಲೇಸ್ ವೇರಿ ಆಗಬಾರ್ದು. ಸೊ ಆಲ್ ಯಾವುದೇ ಟೈಮಿಗೂ ಯಾವುದೇ ಪ್ಲೇಸಿಗೆ ಹೋದರೂ ದಟ್ ಪರ್ಟಿಕ್ಯುಲರ್ ಕಲೆಕ್ಷನ್ ಸೇಮ್ ಇದ್ದರೆ, ಸೊ ಅಂಥ ವೆಲ್ ಡಿಫೈನ್ಡ್ ಕಲೆಕ್ಷನನ್ನು ಏನು ಹೇಳೋದು ನಾವು ಸೆಟ್ ಅಂತ ಹೇಳೋದು. ಸೊ ಅ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಆಲ್ರೆಡಿ ಎಕ್ಸಾಂಪಲ್ ತಗೊಂಡಿದ್ದೇನಲ್ಲ, ಅದನ್ನೇ ಬರಿಬೋದು. ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಆಲ್ rivers in India. So this collection is well defined. So this is an example for a set. ಅದು ಇನ್ನೊಂದು ಎಕ್ಸಾಂಪಲ್ ಬರೀತೇನೆ. collection of best film actors in
ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಯಾರೋ ಒಬ್ಬರು ಹೇಳ್ಬೋದು ನನಗೆ ಯಶ್ ಇಷ್ಟ, ಅದು ಇನ್ನೊಬ್ಬರು ಪುನೀತ್ ರಾಜ್ಕುಮಾರ್ ಇಷ್ಟ ಅಂತ ಹೇಳ್ಬೋದು, ಸರಿಯಾ? ಸೊ ಇಲ್ಲಿ ಬೆಸ್ಟ್ ಅಂತ ಹೇಳುವ ವರ್ಡ್ ಬಂದಾಗ, ಕಲೆಕ್ಷನ್ ಆಫ್ ಬೆಸ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಅಂತ ಬಂದಾಗ ಒಬ್ಬ ಪರ್ಸನಿಂದ ಮತ್ತೊಂದು ಪರ್ಸನಿಗೆ ವೇರಿ ಆಗ್ತಾ ಹೋಗ್ತದೆ, ಹೌದಾ? ಸೊ ಅದರ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಇಷ್ಟ ಇರ್ಬೋದು, ಸೊ ಅವರನ್ನೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಲೆಕ್ಷನ್ ಆಫ್ ಬೆಸ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ತಗೊಳ್ಳುವಾಗ ಎಲ್ಲರಿಗೂ ಸೇಮ್ ಆನ್ಸರ್ ಬರುವುದೇ ಇಲ್ಲ, ಕರೆಕ್ಟಾ? ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ನಾಟ್ ಅ ಸೆಟ್. ಸೊ ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಇದೆ ಇಲ್ಲಿ. ಸೊ ದಿಸ್ ಕಲೆಕ್ಷನ್ ಈಸ್ ನಾಟ್ ಅ ಸೆಟ್. ಸೊ ಇಟ್ ಇಸ್ ಅ ಮೇನ್ ಡಿಫ್ರೆನ್ಸ್. ಸೊ ಸೆಟ್ ಆಗಬೇಕಿದ್ರೆ ಮೇನ್ ಕಂಡೀಷನ್ ಈಸ್ ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ದ ಕಲೆಕ್ಷನ್ ಮಸ್ಟ್ ಬಿ ವೆಲ್ ಡಿಫೈನ್ಡ್, ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಕಲೆಕ್ಷನ್ ಈಸ್ ಅ ಸೆಟ್. ಸೊ ಇಲ್ಲಿ ಕಲೆಕ್ಷನ್ ಆಫ್ ಬೆಸ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕೆ ಸೆಟ್ ಆಗೋದಿಲ್ಲ ಹೇಳಿದರೆ, ಪರ್ಸನ್ ಟು ಪರ್ಸನ್ ಈ ಕಲೆಕ್ಷನ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ದಿಸ್ ಕಲೆಕ್ಷನ್ ಈಸ್ ನಾಟ್ ಅ ಸೆಟ್. ಸೊ ಕ್ಲಿಯರ್ ಆಯ್ತಲ್ಲ, ಸೆಟ್ ಹೇಳಿದ್ರೆ ಅಂತ, ನಾಟ್ ಅ ಸೆಟ್ ಹೇಳಿದ್ರೆ ಅಂತ ಹೇಳಿ. ಈಗ ಯೂಶ್ವಲಿ ಸೆಟ್ಸನ್ನು ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಸಿ ಎಕ್ಸೆಟ್ರಾ, ಸೊ ಈ ನೊಟೇಷನಿಂದ ಡಿನೋಟ್ ಮಾಡ್ತಾರೆ. ಸೊ ನೊಟೇಷನ್ ಯೂಶ್ವಲಿ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಎಕ್ಸ್ ವೈ ಝೆಡ್ ಎಕ್ಸೆಟ್ರಾ. ಸೊ ಯಾವ ನೊಟೇಷನ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಅ ಕ್ಯಾಪಿಟಲ್ ಲೆಟರ್. ಸೊ ದಿಸ್ ಈಸ್ ಅ ನೊಟೇಷನ್ ಫಾರ್ ಸೆಟ್. ಸೊ ಕ್ಯಾಪಿಟಲ್ ಲೆಟರ್ಸಿಂದ ಸೆಟ್ಟನ್ನು ಡಿನೋಟ್ ಮಾಡಿದ ಹಾಗೆ ಎಲಿಮೆಂಟ್ಸ್ ಆಫ್ ದಿ ಸೆಟ್ಟನ್ನು ಸ್ಮಾಲ್ ಲೆಟರ್ಸಿಂದ ಡಿನೋಟ್ ಮಾಡ್ತೇವೆ. ದಟ್ ಈಸ್ ಎ ಬಿ ಸಿ ಎಕ್ಸ್ ವೈ ಝೆಡ್. ಸೊ ದಿಸ್ ಆರ್ ದಿ notation for elements, and capital letter it is a notation for sets. So idu clear aita? So capital letters inda sets anna denote madudu, small letters anna elements ಗೆ denote ಮಾಡಲಿಕ್ಕೆ ಯೂಸ್ ಮಾಡೋದು. ಸೊ ಇದಿಷ್ಟು ಕ್ಲಿಯರ್ ಆಯಿತು. ಈಗ I will consider an element A. So if A is an element of set A, ನೋಡ್ಕೊಳ್ಳಿ, ಎ ಹೇಳೋದು ಎಲಿಮೆಂಟ್, ಕ್ಯಾಪಿಟಲ್ ಎ ಹೇಳೋದು ಸೆಟ್. ಸೊ ಇಫ್ ಎ is an element of set A, then we denote that by A belongs to A. So this symbol is denote for belongs to. So A belongs to A. If A is an element of set A, then we denote it by the symbol A belongs to A. So here this is the word epsilon. So this means belongs to. So if A is an element of A, we have to write it as A belongs to A. Whereas I will take another element B. If B is not an element of A, if B is not an element of A, then it is denoted by B does not belongs to A. So this is the symbol for does not belongs to, and this is the symbol for belongs to. So if B is not an element of A, then we write it as B does not belongs to A. So ಇದೆರಡು ನೋಟೇಷನ್ ಸರಿ ನೋಡ್ಕೊಳ್ಳಿ. ಸ್ಮಾಲ್ ಲೆಟರ್ಸನ್ನು ಎಲಿಮೆಂಟ್ಸ್ ಆಫ್ ಅ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ವೆರಸ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ ಟು ಡಿನೋಟ್ ಸೆಟ್. ನೌ if A is an element of A, we write it as A belongs to A, and if B is not an element of A, then we write it as B does not belongs to A. So idu clear aita?
ನೆಕ್ಸ್ಟ್ ಇನ್ನು ಮ್ಯಾಥಮೆಟಿಕ್ಸಲ್ಲಿ ಯೂಶ್ವಲಿ ಯೂಸ್ ಮಾಡುವಂತಹ ಸೆಟ್ಸ್ಗಳ ಎಕ್ಸಾಂಪಲ್ ಕೊಡ್ತೇನೆ. ಕ್ಯಾಪಿಟಲ್ ಎನ್, ವಾಟ್ ಈಸ್ ಕ್ಯಾಪಿಟಲ್ ಎನ್? ಇಟ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ numbers. So n is the set of all natural numbers. ಯಾವುದೆಲ್ಲ ಬರ್ತದೆ ಎಲಿಮೆಂಟ್ಸ್? 1 2 3 so on. ಹೌದಾ? ನೆಕ್ಸ್ಟ್ ನೋಟೇಷನ್ ಕ್ಯಾಪಿಟಲ್ Z ಅಂತ ಹೇಳಿದರೆ ಇಟ್ ಈಸ್ ಸೆಟ್ ಆಫ್ ಆಲ್ ಇಂಟೀಜರ್ಸ್. Z ಹೇಳಿದರೆ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ಇದರಲ್ಲಿ ಬರುವ ಎಲಿಮೆಂಟ್ಸ್ ಯಾವುದೆಲ್ಲ? ಮೈನಸ್ಸಿಂದ ಶುರುವಾಗಿ -3 -2 -1 0 1 2 3 ಆ್ಯಂಡ್ so on. ಸರಿಯಾ? ಸೊ ದಿಸ್ ಈಸ್ ಸೆಟ್ ಆಫ್ ಆಲ್ ಇಂಟೀಜರ್ಸ್. ನೆಕ್ಸ್ಟ್ set Q. So set Q means it is set of all rational numbers. So what is the meaning of rational numbers? The numbers of the form P by Q and Q not equal to 0 and P and Q are integers. So it is set Q, that is set of all rational numbers. Then we have capital R. What is capital R? It is set of all real numbers. So ಇದಿಷ್ಟು ಯೂಶ್ವಲಿ ನಾವು ಈ ನೋಟೇಷನ್ಸನ್ನು ಯೂಸ್ ಮಾಡ್ತೇವೆ. ಸೊ ಇನ್ನು ಮುಂದೆ n ಅಂತ ಹೇಳಿದರೆ ಇಟ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, Z ಫಾರ್ ಸೆಟ್ ಆಫ್ ಆಲ್ ಇಂಟೀಜರ್ಸ್, Q for set of all rational numbers and R is set of all real numbers. Next Z plus. So here plus indicates positive. So Z ಹೇಳಿದ್ರೆ set of all integers, but ಇಲ್ಲಿ ಒಂದು plus ಇದೆ. So this set represents set of all positive integers. Next Q plus. Again Q means set of all rational numbers, plus means positive. So Q plus is the set of all positive rational numbers. Now R plus, R is set of all real numbers. This plus means positive. So R plus is set of all positive real numbers. So these are the some of the examples. Now usually use ಮಾಡುವಂತಹ sets in mathematics. So ಇದು ಕ್ಲಿಯರ್ ಆಯ್ತಲ್ಲ? N, Z, Q, R, Z plus, Q plus and R plus. Now we will do one problem regarding the definition. Which of the following are set? So ಸುಮಾರಷ್ಟು ಕ್ವಶನ್ಸ್ ಕೊಡ್ತೇನೆ, ಅದರಲ್ಲಿ ಯಾವುದೆಲ್ಲ ಸೆಟ್ ಯಾವುದೆಲ್ಲ ನಾಟ್ ಅ ಸೆಟ್ ಅಂತೇಳಿ ಜಸ್ಟ್ ಮೆನ್ಷನ್ ಮಾಡ್ತಾ ಹೋದ್ರಾಯ್ತು. ಸೊ ದ ಫಸ್ಟ್ ಕ್ವಶನ್, the collection of all the months of a year
with the letter J. So the first question is the collection of all months of a year beginning with the letter J. So ಈ ಕಲೆಕ್ಷನ್ ಅನ್ನು ಕನ್ಸಿಡರ್ ಮಾಡಿದರೆ ಯಾವುದೆಲ್ಲ ಮಂತ್ಸ್ ಬರ್ತದೆ ಸ್ಟಾರ್ಟಿಂಗ್ ವಿತ್ ದ ಲೆಟರ್ ಜೆ? ಥಿಂಕ್ ಮಾಡಿ. ಫುಲ್ 12 ಜೆ ಇಂದ ಸ್ಟಾರ್ಟ್ ಆಗುವ ಮಂತ್ಸ್ ಯಾವುದೆಲ್ಲ? ಜಾನ್ವರಿ, ನೆಕ್ಸ್ಟ್ ಜೂನ್, ಜುಲೈ, 3 ಎಲಿಮೆಂಟ್ಸಾ? ಈಗ ನಾನು ಪುತ್ತೂರಲ್ಲಿದ್ದೇನೆ. ಸೊ ಪುತ್ತೂರಲ್ಲಿ ಇದ್ದು ಜಾನ್ವರಿ, ಜೂನ್, ಜುಲೈ ಹೇಳಿದೆ. ನಿಮ್ಮ ಊರಲ್ಲಿ ಚೇಂಜ್ ಆಗ್ತದಾ? ಇಲ್ಲ. ಔಟ್ ಆಫ್ ಇಂಡಿಯಾ ಹೋದರೆ ಇದು 3 ಬಿಟ್ಟು ಬೇರೆ ಯಾವುದಾದ್ರೂ ಉಂಟಾ ಎಲಿಮೆಂಟ್ಸ್? ಇಲ್ಲ, ಹೌದಾ? ಸೊ ಯಾವ ಪ್ಲೇಸಲ್ಲಿ ನಿಂತು ಎಷ್ಟೊತ್ತಿಗೂ ಹೇಳಿದ್ರು ದ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ ಹೇಳೋದು ಸೇಮ್, ಕರೆಕ್ಟಾ? ಸೊ ಅದರ ಕಲೆಕ್ಷನನ್ನು ವೆಲ್ ಡಿಫೈನ್ಡ್ ಹೇಳ್ಬೋದಾ? ಸೊ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆದರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಸೆಟ್. ಸೊ ದಿಸ್ ಈಸ್ ಸೆಟ್, ಕರೆಕ್ಟಾ? ಅರ್ಥ ಆಗ್ತಾ ಉಂಟಲ್ಲ? ಸೊ ಯಾವ ಪ್ಲೇಸಲ್ಲಿ ನಿಂತು ಯಾವ ಟೈಮಲ್ಲಿ ಹೇಳಿದ್ರು ದ ಕಲೆಕ್ಷನ್ ಮಸ್ಟ್ ಬಿ ಸೇಮ್. ಸೊ ದ ಫಸ್ಟ್ ಕ್ವಶನ್ ಈಸ್ a set. Now the second question, the collection of 10 most talented writers of India. The collection of 10 most talented writers of India. ಈಗ ನನ್ನ ದೃಷ್ಟಿ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಯಾರೋ ಒಂದು 10 ಟ್ಯಾಲೆಂಟೆಡ್ ರೈಟರ್ಸನ್ನು ತಗೊಳ್ಬೋದು, ಹೌದಾ? ನನಗೆ ಇಷ್ಟ ಅವರ ಎಂಥ ಬರವಣಿಗೆ ನನಗೆ ಇಷ್ಟ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ನಾನು ಯಾರೋ 10 ಕನ್ಸಿಡರ್ ಮಾಡ್ಬೋದು. ಅದೇ ನಿಮ್ಮ ವ್ಯೂ ಆಫ್ ಪಾಯಿಂಟ್ ಹೋದರೆ ಚೇಂಜ್ ಆಗ್ಬೋದು, ಹೌದಾ? ಸೊ ಪರ್ಸನ್ ಟು ಪರ್ಸನ್ ಅಥವಾ ಪ್ಲೇಸ್ ಟು ಪ್ಲೇಸ್ ಈ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಹೇಳೋದು ಚೇಂಜ್ ಆಗ್ತಾ ಹೋಗ್ತದೆ, ವೇರಿ ಆಗ್ತದೆ, ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಹೋಗ್ತದೆ. ಸೊ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸೊ ಇಟ್ ಈಸ್ ನಾಟ್ ಅ ಸೆಟ್. ಸೊ ಗೊತ್ತಾಗ್ತಾ ಉಂಟಲ್ಲ? ಸೆಟ್ ಹೇಳಿದರೆ ಕರೆಕ್ಟ್ ಕಲೆಕ್ಷನ್ ಮಸ್ಟ್ ಬಿ ವೆಲ್ ಡಿಫೈನ್ಡ್. ಇಫ್ ಅ ಕಲೆಕ್ಷನ್ ಈಸ್ ನಾಟ್ ವೆಲ್ ಡಿಫೈನ್ಡ್ ದೆನ್ ಇಟ್ ಈಸ್ ನಾಟ್ ಅ ಸೆಟ್. Now third one, a team of eleven best cricket batsmen of the world. So a team of 11 best cricket batsmen of the world. So throughout the world ತಗೊಳ್ಳುವಾಗ ಇಂಡಿಯಾದವರು 11 ಮೆಂಬರ್ಸನ್ನು ಕೂಡ ಇಂಡಿಯನ್ ಕ್ರಿಕೆಟರ್ಸ್ಗಳ ನೇಮನೇ ತಗೊಳ್ಬೋದು. ಅದೇ ಫಾರಿನ್ ಕಂಟ್ರೀಸಲ್ಲಿ ಅವರವರ ಕಂಟ್ರಿಯ ಬ್ಯಾಟ್ಸ್ಮನ್ಗಳನ್ನು ತಗೊಳ್ಬೋದು, ಹೌದಾ? ಸೊ ಇದು ಪರ್ಸನ್ ಟು ಪರ್ಸನ್ ಅಥವಾ ಪ್ಲೇಸ್ ಟು ಪ್ಲೇಸ್ ದಿಸ್ ಕಲೆಕ್ಷನ್ ವೇರಿ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಸೊ ಇಟ್ ಈಸ್ ನಾಟ್ ಅ ಸೆಟ್. ಗೊತ್ತಾಗ್ತಾ ಉಂಟಲ್ಲ? ನೆಕ್ಸ್ಟ್ ಫೋರ್ತ್ ಒನ್, the collection of all the collection of all boys in your class. ಸೊ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಎ ಸೆಕ್ಷನ್, ಬಿ ಸೆಕ್ಷನ್, ಯಾವ ಸೆಕ್ಷನ್ ಬೇಕಾದ್ರೂ ತಗೊಳ್ಳಿ, ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಹೇಳುವಾಗ ಅಲ್ಲಿರೋದು ವರ್ಡ್ ಯುವರ್, ಹೌದಾ? ಸೊ ಪರ್ಟಿಕ್ಯುಲರ್ ನಾನೊಂದು ಎ ಸೆಕ್ಷನನ್ನೇ ಇದು ಏಮ್ ಮಾಡಿ ಕ್ಲಾಸ್ ಮಾಡ್ತಾ ಇದ್ದಾನೆ ಹೇಳುವಾಗ ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಹೇಳಿದರೆ ಅದು
ಆ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಯಾರ ಹತ್ರ ಕೇಳಿದ್ರು ಚೇಂಜ್ ಆಗ್ತದ ಸೆಟ್? ಇಲ್ಲ, ಕರೆಕ್ಟಾ? ಸೊ ಇಟ್ ಈಸ್ ಅ ಸೆಟ್. ಸೊ ಇನ್ ಯುವರ್ ಕ್ಲಾಸ್ ಅಂತ ಇರೋದು. ಸೊ ನಿಮ್ಮ ಕ್ಲಾಸಿನ ಯಾರೋ ಹತ್ರ ಕೇಳಿದ್ರು ಕೂಡ ಕಲೆಕ್ಷನ್ನ ಚೇಂಜ್ ಆಗೋದಿಲ್ಲ, ಪರ್ಸನ್ ಟು ಪರ್ಸನ್ ಆರ್ ಪ್ಲೇಸ್ ಟು ಪ್ಲೇಸ್. ಸೊ ದಟ್ ಕಲೆಕ್ಷನ್ ಈಸ್ ಅ ಸೆಟ್. ನೆಕ್ಸ್ಟ್ ಒನ್, the collection of all natural numbers less than 100. So the collection of all natural numbers less than 100. So 100 ಗಿಂತ ಕಡಿಮೆ ಇರುವ ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ಸ್ ಹೇಳಿದರೆ ಸ್ವಾಭಾವಿಕ ಸಂಖ್ಯೆಗಳು ಯಾವುದು? 1, 2, 3 ಅಪ್ ಟು 100 ಕಡಿಮೆ ಅಂತ ಹೇಳಿದರೆ 99ವರೆಗೆ, ಸರಿಯಾ? ಸೊ ಇದನ್ನು ಯಾರ ಹತ್ರ ಬೇಕಿದ್ರು ಕೇಳಿ, ಎಲ್ಲಿ ಬೇಕಿದ್ರು ಕೇಳಿ, ಚೇಂಜ್ ಆಗ್ತದ ಕಲೆಕ್ಷನ್? ಇಲ್ಲಲ್ಲ. ಪರ್ಸನ್ ಟು ಪರ್ಸನ್ ಆರ್ ಪ್ಲೇಸ್ ಟು ಪ್ಲೇಸ್ ವೇರಿ ಆಗ್ತದ ಈ ಕಲೆಕ್ಷನ್? ಇಲ್ಲ. ಸೊ ದಿಸ್ ಕಲೆಕ್ಷನ್ ಈಸ್ ವೆಲ್ ಡಿಫೈನ್ಡ್. ಸೊ it is a set. Next question. A collection of novels written by the writer Kuvempu. So the collection of all novels written by the writer Kuvempu. So ಕುವೆಂಪು ಬರೆದಿರುವ ಕಾದಂಬರಿಗಳನ್ನು ತಗೊಂಡ್ರೆ ಯಾರು ಹತ್ರ ಕೇಳಿ, ಎಲ್ಲಿ ಕೇಳಿ, ಅದು ಕಲೆಕ್ಷನ್ ಚೇಂಜ್ ಆಗೋದಿಲ್ಲ, ಹೌದಾ? ನಿಮಗೆ ಗೊತ್ತಿಲ್ಲದೇ ಇರ್ಬೋದು ಕೆಲವು ಕಾದಂಬರಿಗಳು ಬರೆದಿರೋದು, ಬಟ್ ಅವರು ಬರೆದಿರೋದು ಹೌದಲ್ವಾ? ಸೊ collection of novels written by the writer Kuvempu. So this collection is a well defined. So it is a set. So clear ಆಗ್ತಾ ಉಂಟಲ್ಲ ಕಾನ್ಸೆಪ್ಟ್? ವೆಲ್ ಡಿಫೈನ್ಡ್, ನಾಟ್ ವೆಲ್ ಡಿಫೈನ್ಡ್. ನೆಕ್ಸ್ಟ್ ಕ್ವಶನ್. The collection of all even integers. So the collection of all even integers. So ಯಾವುದೆಲ್ಲ even integers? 2, 4, 6, 8 so on. ಸರಿಯಾ? ಸೊ ಇದು ಚೇಂಜ್ ಆಗ್ತದಾ ಪರ್ಸನ್ ಟು ಪರ್ಸನ್ ಆರ್ ಪ್ಲೇಸ್ ಟು ಪ್ಲೇಸ್? ಇಲ್ಲ, ಸರಿಯಾ? ಸೊ ದ ಕಲೆಕ್ಷನ್ ಆಫ್ ಆಲ್ even integers. So this collection is a well defined collection. ಸೊ ದಿಸ್ ಈಸ್ ಅ ಸೆಟ್. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತಾನೆ. ಸೊ ಮೇಯ್ನಾಗಿ ಡೆಫಿನೇಷನ್ ಆಫ್ ಸೆಟ್. ಸೊ ವಾಟ್ ಈಸ್ ಸೆಟ್? ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ಯೂಶ್ವಲಿ ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಸಿ ಎಕ್ಸೆಟ್ರಾ. ಸೊ ಇದೆಲ್ಲವನ್ನು ಸೆಟ್ಟನ್ನು ಡಿನೋಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅದೇ ಸ್ಮಾಲ್ ಲೆಟರ್ಸನ್ನು ವಿ ಆರ್ ಯೂಸಿಂಗ್ ಟು ಡಿನೋಟ್ ದಿ ಎಲಿಮೆಂಟ್ಸ್. ಸೊ ಇದಿಷ್ಟು ಕ್ಲಿಯರ್ ಆಯಿತು.